ಅದಕ್ಕೆ ಕೇಸರಿ ಕೇಳಿದ್ರಲ್ಲ ತಗೊಳ್ಳಿ. ಹುಡುಕಿ ಹುಡುಕಿ ಸಾಕಾಯ್ತು. ಎಷ್ಟು ತಗೊಂಡ್ರು? ಏನದ್ಕೆ ಕೇಸರಿ ಇಷ್ಟೊಂದು ಕಾಸ್ಟ್ಲಿ? 1 ಗ್ರಾಮ್ಗೆ 350 ರೂಪಾಯಿ ಅಂತೆ. ಓ, ಹಾಗಾದ್ರೆ ಒರಿಜಿನಲ್ ಇರುತ್ತೆ ಬಿಡು. ಮೊನ್ನೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರೆ ಡ್ಯೂಪ್ಲಿಕೇಟ್ ಕಳ್ಸಿಕೊಟ್ಟಿದ್ದಾನೆ. ಓ, ಅದಕ್ಕೆ ಅವತ್ತು ಎಣ್ಣೆ ತರಕ್ 3 ಜನನ್ ಕಳ್ಸಿದ್ರಲ್ಲ, ಅದೇ ತರ ಇವಾಗ ಕೇಸರಿ ತರಕ್ ಎಲ್ಲಾರನ್ನು ಕಳ್ಸಿದ್ರೆ ಏನು? ಇಲ್ಲ ಕಣೋ, ನನ್ ಮೈದ್ನ ಹುಡುಕಿ ತಗೊಂಡ್ ಬಂದೇ ಬರ್ತಾನೆ ಅಂತ ನಂಗೆ ನಂಬಿಕೆ ಇತ್ತು. ಅದಕ್ಕೆ ನೀನೊಬ್ಬನ್ ಮಾತ್ರ ಹೇಳಿದ್ದು. ಏನದ್ಕೆ ಅದು ಕುಟ್ಟಿಟ್ಟಿದ್ದೀರಲ್ಲ? ಬಾದಾಮಿ ಕಣೋ. ಹಾಲ್ಗೆ ಬಾದಾಮಿ ಪುಡಿ ಮಾಡಿ ಹಾಕೊಂಡ್ ಕುಡಿದ್ರೆ ಮೂಳೆ ಗಟ್ಟಿ ಆಗತ್ತಂತೆ. ಅದಕ್ಕೆ ಇದಕ್ಕೆ ಕುಟ್ಟಿ ಇಷ್ಟೊಂದು ಶ್ರಮ ಪಡ್ತಿದ್ದೀರಾ? ಅಂಗಡಿಲಿ ರೆಡಿಮೇಡ್ ಪೌಡರ್ ಸಿಗುತ್ತೆ, ಹೇಳಿದಿದ್ರೆ ನಾನೇ ತರ್ತಿದ್ದೆ, ಅದನ್ನೇ ಯೂಸ್ ಮಾಡ್ಬೋದಿತ್ತಪ್ಪ. ಬೇಡ ಕಣೋ, ಅದ್ರಲ್ಲೆಲ್ಲ ಸಕ್ಕರೆ ಬೆರೆಸಿರ್ತಾರೆ, ಪ್ರಿಸರ್ವೇಟಿವ್ಸ್ ಇರುತ್ತೆ, ಆಡೆಡ್ ಕಲರ್ಸ್ ಇರುತ್ತೆ, ಮಗುಗೆ ಒಳ್ಳೇದಲ್ಲ. ನಾನಂತೂ ಕೈಯಿಂದ ಕುಟ್ಟಿ ಪುಡಿ ಮಾಡೋದು. ಅಬ್ಬಬ್ಬಬ್ಬ, ಏನದ್ಕೆ ಆ ಮಗುಗ್ ಒಂದ್ ದೊಡ್ಡ ಹಾಲು ಕುಡ್ಸೋದಕ್ಕೆ ಇಷ್ಟೊಂದು ಶ್ರಮ ತಗೋತಿದಿರಲ್ಲ? ಪಾಪ, ಇಷ್ಟು ದಿನ ಅಂತೂ ಅವನ್ ಜೊತೆ ಇದು ಯಾವ ಆರೈಕೆನೂ ಮಾಡೋದಕ್ಕಾಗ್ಲಿಲ್ಲ. ತುಂಬಾ ವೀಕ್ ಆಗಿ ಹೋಗಿದ್ದಾನೆ. ಇನ್ಮೇಲಾದ್ರೂ ಅವನ್ನ ಚೆನ್ನಾಗಿ ನೋಡ್ಕೋಬೇಕು ತಾನೆ. ಎಲ್ಲಿ ಅದಕ್ಕೆ ಕೃಷ್ಣ ಕಾಣ್ತಾನೆ? ಕೃಷ್ಣ ಬಂದ, ನಮ್ ಮುದ್ದು ಕೃಷ್ಣ ಬಂದ. ಎಲ್ರೂ ಸೇರಿ ಜೈ ಅನ್ನಿ. ಜೈ ಜೈ. ಬಾ ಕಂದ, ಸರಿಯಾಗಿ ಕೂತ್ಕೋ. ಅದ್ಕೆ ಇವತ್ತು ಕೃಷ್ಣನ್ಗೆ ನಾನೇ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ. ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸಿದೀರಾ ತಾನೆ? ಅದ್ಕೆ ನಾನೇನೋ ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಿದ್ದೆ. ಕೃಷ್ಣ ಹಠ ಮಾಡ್ತಿದ್ದ, ಸರಿಯಾಗಿ ಹಚ್ಚಿಸ್ಕೊಳ್ಳಿಲ್ಲ. ಏನ್ ಭಾವ, ಎಣ್ಣೆ ಸರಿಯಾಗಿ ಹಚ್ಚದೆ ಹೋದ್ರೆ ಚರ್ಮ ಎಲ್ಲ ಒಣಗೋಗುತ್ತೆ. ಗೊತ್ತಾಯ್ತಾ ಕೃಷ್ಣ? ನಾಳೆಯಿಂದ ಸರಿಯಾಗಿ ಎಣ್ಣೆ ಹಚ್ಚಿಸ್ಕೊಂಡು ಸ್ನಾನ ಮಾಡಿಸ್ಕೋಬೇಕು, ಓಕೆನಾ? ಕೇಳಿಸ್ಕೊಂಡ್ರಾ? ನಾಳೆಯಿಂದ ಮಾಡಿಸ್ಕೊಳ್ತೇನಂತೆ. ದೊಡ್ಡಪ್ಪ ಹಸಿವು. ಅಯ್ಯೋ, ಹಸ್ವಾಗ್ತಿದ್ಯಾ ಕಂದ? ಅದ್ಕೆ ಕೃಷ್ಣ ಅವಾಗ್ಲಿಂದ ಹಸ್ವು ಅಂತ ಹೇಳ್ತಿದ್ದಾನೆ. ಅವನ್ ತಾಳ್ಮೆಯಿಂದ ಕೂತಿರೋದೇ ದೊಡ್ಡ ವಿಷಯ. ಬೇಗ ಏನಾದ್ರೂ ತಿನ್ನಕ್ ಕೊಡಿ. ಹಾ, ಹಾಲ್ ಕಾಯಿಸ್ತಾ ಇದ್ದೀನಿ, ತಗೊಂಡ್ ಬರ್ತೀನಿ ರೀ. ಕೃಷ್ಣ, ಏನೋ ಕಂದ ಹೊಟ್ಟೆ ಸಿತ್ತಿದ್ಯೇನೋ? ಚಿಕ್ಕಪ್ಪ. ಅಲ್ಲಿ ನೋಡು ಅಮ್ಮ, ಹಾಲ್ಗೆ ಪಿಸ್ತಾ, ಕೇಸರಿ, ಬಾದಾಮಿ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದಾರೆ. ಐ ಬಾದಾಮಿ ಪಿಸ್ತಾ ನಿನಗಿಷ್ಟನಾ? ತುಂಬಾ ಇಷ್ಟ. ಅಮ್ಮ ಬೇಗ ಕೊಡು. ತಂದೆ. ಅಮ್ಮ ಬೇಗ ತಗೊಂಡ್ ಬರ್ತಿದ್ದೀನಿರೋ. ಅಯ್ಯೋ, ನೀನು ನಿಮ್ಮಪ್ಪನ್ ಥರನೇ ನೆನ್ಸ್ಕೊಂಡ್ ತಕ್ಷಣ ಬೇಕು. ಕಾಯೋಕಾಗಲ್ಲ, ನಮ್ ಮಗು ವೆಯ್ಟ್ ಮಾಡೋದು ಇಲ್ಲ. ಬೇಗ ಬೇಗ ಕೊಡ್ಬೇಕು. ಅದ್ಕೆ ನೀವು ಅವನ್ ಥರನೇ ಆಡ್ತಿರಲ್ಲ ಭಾವ. ಹಾಲ್ ಆರೋದ್ ಬೇಡ್ವಾ? ಬಿಸಿ ಇದೆ, ತಂದೆ. ಅಮ್ಮ ಬೇಗ. ಅದಕ್ಕೆ ಬೇಗ ಕೊಡಿ. ಅದಕ್ಕೆ ಇಲ್ಲಾಂದ್ರೆ ನಮ್ಮನ್ನೇ ತಿನ್ಬಿಡ್ತಾನೆ ಅಲ್ವೇನೋ? ಇರೋ, ಬಂದೆ ಒಂದ್ ನಿಮಿಷ. ಬಂದೆ ಬಂದೆ, ಬಿಸಿ ಬಿಸಿ ಹಾಲು ತಗೊಂಡ್ ಬರ್ತಿದ್ದೀನಿ. ಅಮ್ಮ ಬಂದ್ರು. ಕೃಷ್ಣಂಗ್ ಹಾಲ್ ತಂದ್ರು. ಈಗ ಅಮ್ಮನೆ ಕೃಷ್ಣನ್ಗೆ ಕೈಯಾರೆ ಹಾಲ್ ಕೊಡಿಸ್ತಾರೆ.